ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿಸಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ, ತಕ್ಷಣ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಬನ್ನಿ, ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಮಾರ್ಚ್ ಭವಿಷ್ಯವನ್ನು ಸಂಪೂರ್ಣವಾಗಿ ಮಾಹಿತಿನ ಶೇರ್ ಮಾಡ್ತಾ ಇದ್ದೀನಿ. ಮಕರ ರಾಶಿಯವರಿಗೆ ಮಾರ್ಚ್ ತಿಂಗಳು ಅತ್ಯಂತ ವಿಶೇಷವಾದ ಸಮಯ ಅಂತಲೇ ಹೇಳ್ಬೋದು. ಈ ಸಮಯ ಮುಗಿಯುವಷ್ಟರಲ್ಲಿ ಇವರಿಗೆ ಅತ್ಯಂತ ಶುಭ ಸುದ್ದಿಗಳು ಕೇಳಿ ಬರುತ್ತವೆ. ಮಾರ್ಚ್ 27, 28, 29, 30, 31 ದಿನಗಳ ನಂತರ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದ ಮೇಲೆ ಸಂಪೂರ್ಣವಾಗಿ ದೇವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟ ಸಂಪೂರ್ಣವಾಗಿ ಕೈ ಹಿಡಿಯುತ್ತದೆ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಅದೃಷ್ಟ ಸಂಪೂರ್ಣ ಕೈ ಹಿಡಿಯುತ್ತದೆ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಪರಿಹಾರವಾಗುತ್ತದೆ ಮತ್ತು ಉಜ್ವಲವಾದ ಭವಿಷ್ಯ ನಿಮ್ಮ ಕಡೆಗೆ ಹರಿದು ಬರುತ್ತದೆ. ನಾವು ಹೇಳುತ್ತಿರುವ ವಿಶೇಷವಾಗಿರುವಂತಹ ಸಮಯ, ಸಂದರ್ಭ, ಗ್ರಹಗಳ ಬದಲಾವಣೆ ನಿಮ್ಮ ಜೀವನದ ಮೇಲೆ ನೇರ ಪರಿಣಾಮವನ್ನು ಬೀರುತ್ತದೆ. ನಿಮಗೆ ವಿಶ್ವಾಸವನ್ನು ತಂದುಕೊಡುತ್ತೆ. ನೀವು ಅನುಭವಿಸಿದಂತಹ ಪ್ರತಿಯೊಂದು ನೋವು ಮುಂಬರುವಂತಹ ಒಂದು ಉತ್ತಮ ಜೀವನಕ್ಕೆ ಸಿದ್ಧತೆ ಮಾತ್ರ ಸ್ನೇಹಿತರೆ. ಖಂಡಿತವಾಗಿ ನೀವು ಅಳುವಂತಹ ದಿನಗಳಲ್ಲಿ ನಿಮ್ಮೊಳಗೆ ಒಂದು ಅದ್ಭುತವಾದ ಶಕ್ತಿ ನಿರ್ಮಾಣವಾಗುತ್ತದೆ. ಖಂಡಿತವಾಗಿಯೂ ನೀವು ಅಳುವಂತಹ ಸಮಯದಲ್ಲಿ ನಿಮ್ಮ ತಾಳ್ಮೆ, ನಿಮ್ಮ ಶಕ್ತಿ ಇನ್ನಷ್ಟು ಉಜ್ವಲವಾಗುತ್ತದೆ. ಈ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರ, ಯಾರಿಗೂ ಕಾಣದ ಶಾಂತ ಧೈರ್ಯ, ಇವು ನಾಳೆ ನಿಮ್ಮ ಯಶಸ್ಸಿನ ಮೂಲ. ಒಂದು ದಿನ ನೀವು ಹಿಂತಿರುಗಿ ನೋಡಿ ಹೆಮ್ಮೆಯಿಂದ ಹೇಳುತ್ತೀರಾ, ಆ ಕಷ್ಟಗಳು ನನ್ನನ್ನು ಬದಲಾಯಿಸಿದವು. ಕಷ್ಟಗಳು ಕೊನೆಗೊಳ್ಳುವ ಮೊದಲು ಈ ರಾಶಿ ಚಕ್ರದವರಿಗೆ ಒಂದು ವಿಚಿತ್ರವಾದ ಮೌನ, ವಿಶೇಷವಾದ ತಾಳ್ಮೆ, ಮನಸ್ಸಿನಲ್ಲಿ ಸಂತೋಷ, ಶಾಂತಿ ಎಲ್ಲವೂ ಕೂಡ ಆಕ್ರಮಣಕಾರಿಯಾಗಿ ಪ್ರತಿನಿಧಿಸುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಒಬ್ಬ ಹೊಸ ವ್ಯಕ್ತಿಯ ಒಂದು ಅವಕಾಶ ಕೂಡ ಬರ್ತಾ ಇರೋದ್ರಿಂದ ಆ ವ್ಯಕ್ತಿ ಬಂದ ನಂತರ ನಿಮ್ಮ ಜೀವನ ಯಾವ ರೀತಿ ಬದಲಾವಣೆಯಿಂದ ತುಂಬಿರುತ್ತದೆ, ಯಾವೆಲ್ಲ ರೀತಿಯ ಒಂದು ವಿಶೇಷವಾದ ಸಂಗತಿಗಳನ್ನು ಬರಮಾಡಿಕೊಳ್ತೀರಾ, ಯಾವ ದೊಡ್ಡ ದೊಡ್ಡ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತವೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಮಕರ ರಾಶಿಯವರೇ, ನೀವು ಹಲವಾರು ಬಾರಿ ನಿರೀಕ್ಷಿಸಬಹುದು. ಎಲ್ಲ ಕೆಲಸಗಳನ್ನು ಮಾಡುವ ಮೊದಲೇ ಯೋಜನೆಗಳನ್ನು ಹಾಕಿಕೊಳ್ಳಬಹುದು. ಆದರೆ ನೀವು ಮಾಡಿದಂತಹ ಎಲ್ಲ ಯೋಜನೆಗಳು ವಿಫಲವಾಗುತ್ತಿದ್ದು ಏಕೆಂದು ನಿಮಗೆ ಗೊತ್ತಿಲ್ಲ. ಆದರೆ ಕಾರಣ ಈ ಸಂದರ್ಭದಲ್ಲಿ ಶತ್ರುಗಳ ಕಾಟವೂ ಆಗಿರಬಹುದು, ಗ್ರಹಗಳ ವಿಶೇಷವಾದ ಬದಲಾವಣೆಯ ಸಾಧ್ಯತೆಯೂ ಆಗಿರಬಹುದು. ನೀವು ಎಲ್ಲಿಯೂ ಕೂಡ ನಿರ್ಲಕ್ಷ್ಯ ಮಾಡಿಲ್ಲ, ಆಯಾಸವೂ ಮಾಡಿಕೊಂಡಿಲ್ಲ. ನಿಮ್ಮ ಮನಸ್ಸು ಪರಿಪಕ್ವವಾಗೋದರ ಸಂಕೇತವಾಗಿತ್ತು. ಈ ಸಮಯ ನಿಮಗೆ ಅದ್ಭುತವಾದ ವಿಶೇಷವಾದ ಸಂದರ್ಭ ಪ್ರಾರಂಭವಾಗುತ್ತೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ಅಗತ್ಯ ಮತ್ತು ಅಗತ್ಯವಿಲ್ಲದ ಒಂದು ವಿಶೇಷವಾದ ವಿಷಯಗಳ ಬಗ್ಗೆ ಸ್ಪಷ್ಟತೆಯನ್ನು ತಿಳಿದುಕೊಳ್ಳಬೇಕು. ಇಲ್ಲವಾದರೆ ನಿಮಗೆ ಕಷ್ಟಗಳು ಎದುರಾಗ್ತಾನೆ ಹೋಗುತ್ತೆ. ಯಾಕಂದರೆ ಕಷ್ಟಗಳ ಮೇಲೆ ಕಷ್ಟವನ್ನು ಅನುಭವಿಸಿದಂಥ ಸಾಧ್ಯತೆ ಇರುತ್ತೆ. ನೀವು ಎಲ್ಲರನ್ನ ಮೆಚ್ಚಿಸಲು ಪ್ರಯತ್ನ ಮಾಡ್ತಿದ್ದೀರಾ, ಅದು ವ್ಯರ್ಥವೆಂದು ಈಗ ತಿಳಿದಿರುತ್ತೆ. ಮತ್ತು ನಿಮ್ಮ ಮೌಲ್ಯ ಏನು, ಯಾರು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಯಾರ ಜೊತೆಗಿದ್ದರೆ ನಿಮ್ಮ ಜೀವನ ಉತ್ತಮವಾಗಿರುತ್ತದೆ ಎಂಬ ಸ್ಪಷ್ಟವಾದ ತಿಳುವಳಿಕೆ. ಹಳೆಯ ಸಂಬಂಧಗಳು ಮತ್ತು ಅನಗತ್ಯವಾದ ಪದಗಳಲ್ಲಿ ಆಸಕ್ತಿ ಕಡಿಮೆಯಾಗುತ್ತೆ. ಇದು ಸಂಬಂಧಗಳ ನಷ್ಟವಲ್ಲ, ಇದು ನಿಮ್ಮ ಶಕ್ತಿಯನ್ನು ಸುರಕ್ಷಿತಗೊಳಿಸುವ ವಿಷಯ. ಈ ಹಂತದಲ್ಲಿ ನಿಮ್ಮಲ್ಲಿ ಸ್ವಾವಲಂಬನೆ ಹೆಚ್ಚಾಗುತ್ತೆ ಸ್ನೇಹಿತರೆ. ಯಾರನ್ನ ಕೂಡ ಅವಲಂಬಿಸದೆ ನೀವು ಬಲಶಾಲಿಯಾಗಿ ನಿಮ್ಮ ಜೀವನವನ್ನು ನಡೆಸಿಕೊಂಡು ಹೋಗ್ತೀರಾ. ಇದರಿಂದ ಕಷ್ಟಗಳಿಂದ ನೀವು ಕಲಿತಂತಹ ಪಾಠವನ್ನು ಮುಂದೆ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಮತ್ತಷ್ಟು ಗಟ್ಟಿಯಾಗ್ತೀರಾ. ಮೊದಲು ನಿಮ್ಮ ಮನಸ್ಸು ಸಣ್ಣ ವಿಷಯಗಳಿಂದ ಚಲಿಸುತ್ತಿತ್ತು, ಆದರೆ ಈಗ ನೀವು ಒಳಗಿನಿಂದ ಸಿದ್ಧರಾಗ್ತಾ ಇದ್ದೀರಾ. ಒಂಟಿಯಾಗಿರೋದು ಭಯಾನಕವೆನಿಸೋದಿಲ್ಲ, ಯಾಕಂದರೆ ಶಾಂತ ರೀತಿಯಲ್ಲಿ ನಿಮಗೆ ಅನಿಸುತ್ತಾ ಹೋಗುತ್ತೆ. ನೀವು ಪ್ರತಿಯೊಂದು ಸೋಲುಗಳಲ್ಲೂ ಕಲಿತಂತಹ ಪಾಠ ನಿಮ್ಮೊಳಗೆ ಶಕ್ತಿಯನ್ನು ತುಂಬುತ್ತದೆ. ಈಗ ನೀವು ಕಲಿಯುತ್ತಿರೋದು ನಿಮ್ಮ ಜೊತೆಗೆ ನೀವು ಇರೋದನ್ನು ಮತ್ತು ನಿಮ್ಮ ಪ್ರೀತಿಯನ್ನು ನೀವು ಅನುಭವಿಸೋದನ್ನು. ಎಲ್ಲರಿಗೂ ಕೂಡ ಪ್ರೀತಿ ಕೊಟ್ಟಿದ್ದೀರಾ, ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೀರಾ. ಎಲ್ಲರ ಕಷ್ಟಗಳನ್ನು ನಿಮ್ಮ ಕಷ್ಟ ಎಂದು ನೀವು ಅನುಭವಿಸಿದ್ದೀರಾ. ಆದರೆ ಈಗ ನಿಮಗೆ ಸಿಕ್ಕಂತಹ ಏನು ಅಂದರೆ ಎಲ್ಲರಿಂದ ಅವಮಾನ, ದೂರ ಮತ್ತು ತೊಂದರೆಗಳು. ಆದರೆ ಈಗ ಎಲ್ಲವನ್ನ ಕಲಿತಿದ್ದೀರಾ. ಯಾರು ನಮ್ಮವರು, ಯಾರು ನಮ್ಮವರಲ್ಲ, ಯಾರ ಜೊತೆ ಇರಬೇಕು, ಯಾರ ಜೊತೆ ದೂರವಾಗಿರಬೇಕು, ಯಾರ ಜೊತೆ ಮಾತುಗಳನ್ನು ಕಡಿಮೆ ಮಾಡಬೇಕು. ಆದರೆ ನಿಮಗೆ ಆಲೋಚನೆಗಳು ಸ್ಪಷ್ಟವಾಗುತ್ತದೆ. ನೀವು ಅನಗತ್ಯವಾದ ವಿಚಾರಣೆಗಳನ್ನು ನೀಡೋದಿಲ್ಲ, ಎಲ್ಲವನ್ನು ನಿಲ್ಲಿಸ್ತೀರಾ. ನಿಮ್ಮ ಮನಸ್ಸು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಪರವಾಗಿಲ್ಲ.
ಎಂಬ ಮಟ್ಟವನ್ನು ತಲುಪುತ್ತದೆ. ಯಾರೇ ಕೂಡ ನಿಮ್ಮ ಜೊತೆ ಇಲ್ಲ ಅಂದರೂ ಪರವಾಗಿಲ್ಲ, ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೂ ಪರವಾಗಿಲ್ಲ, ನಿಮ್ಮ ಜೊತೆ ನೀವು ನಿಲ್ತೀರಾ. ನಿಮ್ಮ ಕಷ್ಟ ಸುಖಗಳಿಗೆ ನೀವು ವಿಶೇಷವಾಗಿ ಲಾಭವನ್ನು ಸೃಷ್ಟಿ ಮಾಡಿಕೊಳ್ಳುವಂತಹ ಕೆಲಸದ ಕಡೆಗೆ ಮನಸ್ಸನ್ನು ಪ್ರೇರೇಪಣೆ ಮಾಡ್ತೀರಾ. ಮುಂಬರುವಂತಹ ದಿನಗಳು ಇದು ನಿರ್ಲಕ್ಷ್ಯವಲ್ಲ, ಇದು ಅನುಭವಗಳಿಂದ ಬರುವಂಥ ಬುದ್ಧಿವಂತಿಕೆ. ನಿಮ್ಮ ಶಾಂತಿ ನಿಮಗೆ ಮುಖ್ಯ ಎಂದು ನೀವು ತಿಳಿದುಕೊಳ್ಳುವಂತಹ ಆ ಹಂತ ಇದಾಗಿರುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಆಂತರಿಕವಾದ ಶುದ್ಧೀಕರಣ ನಡೆಯುತ್ತದೆ. ಯಾರೊಂದಿಗೆ ಮಾತನಾಡಬೇಕು ಮತ್ತು ಯಾರಿಂದ ದೂರವಿರಬೇಕು ಎಂಬ ಪಾಠವನ್ನು ನೀವು ಕಲ್ತಿದ್ದೀರಾ ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ಒಬ್ಬ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರಮುಖವಾಗಿರುವಂತಹ ಮಾರ್ಗದರ್ಶನವನ್ನು ನೀಡ್ತಾರೆ. ಅವರು ಬಂದ ನಂತರ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ತೊಂದರೆಗಳು ದೂರವಾಗುತ್ತೆ. ನಿಮಗೆ ಗೊಂದಲದ ಗೂಡಾಗಿದ್ದಂಥ ಮನಸ್ಸು ಶಾಂತವಾಗಿರುತ್ತೆ. ತಾಳ್ಮೆಯನ್ನು ಕಲಿತುಕೊಳ್ತೀರಾ. ನೆಮ್ಮದಿಯನ್ನು ಬರಮಾಡಿಕೊಳ್ತೀರಾ. ನಿಮ್ಮ ಸ್ನೇಹಿತರ ಜೊತೆ ಆಗಿರಬಹುದು, ಕುಟುಂಬಸ್ಥರ ಜೊತೆ ಆಗಿರಬಹುದು, ನಿಮ್ಮ ಮಾತುಕತೆ ಬಹಳಷ್ಟು ಬುದ್ಧಿವಂತಿಕೆಯಿಂದ ಇರುತ್ತೆ. ಈ ಸಮಯದಲ್ಲಿ ನೀವು ಎಲ್ಲರ ಮಾತನ್ನು ಕೇಳುವ ಅಗತ್ಯ ಇಲ್ಲ, ಆದರೆ ನಿಮ್ಮ ಮನಸ್ಸಿನ ಮಾತನ್ನು, ನಿಮ್ಮ ಮನಸ್ಸಿನ ಧ್ವನಿಯನ್ನು ನೀವು ಕೇಳಿಸಿಕೊಳ್ಳಬೇಕಾಗುತ್ತೆ. ನಿಮ್ಮ ಅನುಭವ, ನಿಮ್ಮ ಸ್ವಯಂ ಪ್ರಜ್ಞೆ ಇವುಗಳ ಮೇಲೆ ಮನಸ್ಸನ್ನು ಮಾರ್ಗದರ್ಶಿಸಬೇಕಾಗುತ್ತೆ ಸ್ನೇಹಿತರೆ. ಈ ಬದಲಾವಣೆಯು ಹಳೆಯ ಜೀವನದ ಗುರುತುಗಳನ್ನು, ಹಳೆಯ ನೋವುಗಳನ್ನು ಬಿಟ್ಟು ಬಿಡುತ್ತದೆ. ಇದು ನಷ್ಟವಲ್ಲ, ಖಂಡಿತವಾಗಿ ಇದು ವಿಮೋಚನೆ. ಇದು ನೀವು ಬೆಳೆಯಬೇಕಾದಂತಹ ಬದಲಾವಣೆ. ಅಂತಿಮವಾಗಿ ನೀವು ಭಯಪಡುತ್ತಿದ್ದಂತಹ ವಿಷಯಗಳು ಈಗ ನಿಮ್ಮ ಜೀವನದಲ್ಲಿ ಆಶೀರ್ವಾದವಾಗಿದೆ ಎಂದು ತಿಳಿದುಕೊಳ್ತೀರಾ. ನೀವು ಇಷ್ಟು ದಿನ ಸಹಿಸಿಕೊಂಡ ಅನ್ಯಾಯ, ಅವಮಾನ, ನಿರ್ಲಕ್ಷ್ಯ ಹೀಗೆ ಸ್ಪಷ್ಟವಾಗುತ್ತದೆ. ಈಗ ನಿಮ್ಮ ಹಕ್ಕುಗಳಿಗಾಗಿ ನಿಲ್ಲುವಂತಹ ಭಾವನೆ ಬಲವಾಗಿ ಉದ್ಭವಿಸುತ್ತದೆ. ನೀವು ಹಿಂದೆ ಸಹಿಷ್ಣುತೆ ಎಂಬ ಭಾವನೆಯಿಂದ ಮೌನವಾಗಿದ್ರಿ. ನಿಮ್ಮ ಮೌಲ್ಯವನ್ನು ನೆನಪಿಸುತ್ತದೆ. ಯಾರಾದರೂ ಸರಿ ಎಂದು ಹೇಳಲು ಬಿಡುವ ಹಂತಕ್ಕೆ ಕೊನೆಗೊಳ್ಳುತ್ತದೆ. ಅಂದರೆ ನಿಮಗೆ ನೀವೇ ಸರಿ, ಏನು ತಪ್ಪೇನು ಅಂತ ಯೋಚನೆ ಮಾಡ್ತೀರಾ. ನಿರ್ಧಾರವನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ತೀರಾ ಮತ್ತು ಹೊಸದಾದ ವ್ಯಕ್ತಿ ಆಗಮನ ನಿಮ್ಮ ಜೀವನಕ್ಕೆ ಸೂಕ್ಷ್ಮವಾಗಿ ಪರಿಹಾರವನ್ನು ತಂದುಕೊಡುತ್ತೆ. ಇದು ದೇವರೇ ಕಳಿಸಿರುವಂತಹ ವಿಶೇಷವಾದ ಅಂಶದ ಒಂದು ಪ್ರತಿರೂಪವಾಗಿರುತ್ತೆ. ನೀವು ಈ ಸಂದರ್ಭದಲ್ಲಿ ನೀವು ಮೌನವಾಗಿರೋದನ್ನು ತಪ್ಪಿಸಬೇಕಾಗುತ್ತದೆ. ಎಲ್ಲಿ ಮಾತನಾಡಬೇಕು ಅಲ್ಲಿ ಖಂಡಿತವಾಗಿ ಮಾತನಾಡಬೇಕಾಗುತ್ತೆ. ಯಾವುದೇ ಸಂಬಂಧಗಳಾಗಲಿ ಅಥವಾ ವ್ಯಕ್ತಿಗಳಾಗಲಿ ನಿಮ್ಮ ಜೊತೆ ಇರ್ತಾರೆ ಅಂದರೆ ನಿಮ್ಮದೇ ಸರಿ ಇರಲಿ ತಪ್ಪಿರಲಿ, ನೀವು ನಿಮ್ಮ ಅನಿಸಿಕೆಗಳನ್ನು ಮೊದಲು ಸ್ಪಷ್ಟವಾಗಿ ಹೇಳಿದಾಗ ಮಾತ್ರ ನಿಮಗೆ ಬೇರೆಯವರ ವ್ಯಕ್ತಿತ್ವ ಏನು ಅಂತ ಅರ್ಥ ಆಗುತ್ತೆ. ಆದ್ದರಿಂದ ನಿಮ್ಮ ಸಂಬಂಧಗಳು ಉಳಿದುಕೊಳ್ಳೋದು ಅಥವಾ ಕಳೆದುಕೊಳ್ಳೋದು ನಿಮ್ಮ ಕೈಯಲ್ಲೇ ಇರುತ್ತೆ ಅಂತ ಹೇಳಬಹುದು. ಒಟ್ಟಾರೆಯಾಗಿ ಕೆ ಅಕ್ಷರದಿಂದ ಪ್ರಾರಂಭವಾಗುವಂತಹ ಹೊಸ ವ್ಯಕ್ತಿ ನಿಮ್ಮ ಗೌರವವನ್ನು ಜಾಸ್ತಿ ಮಾಡ್ತಾರೆ, ನಿಮ್ಮ ಘನತೆಯನ್ನು ಹೆಚ್ಚು ಮಾಡ್ತಾರೆ, ನಿಮ್ಮ ಮೌನದಿಂದ ಮಾತಿನ ಬಲವನ್ನು ತಿಳಿಸಿಕೊಡ್ತಾರೆ. ಒಟ್ಟಾರೆಯಾಗಿ ಇದೆಲ್ಲ ಒಳಗೆ ನಡೆಯುವಂತಹ ಯಾವುದೇ ಅಂಶವಲ್ಲ, ಇದು ನಿಮ್ಮ ಒಳಗೆ, ನಿಮ್ಮ ಮನಸ್ಸಿನಲ್ಲಿ ನಡೆಯುವಂತಹ ಆಂತರಿಕವಾದ ಯುದ್ಧವಾಗಿರುತ್ತದೆ. ಈ ಸಂದರ್ಭದಲ್ಲಿ ನಿಮ್ಮ ಬದಲಾವಣೆ ಶಕ್ತಿ ಮತ್ತು ಸಾಮರಸ್ಯ ಎಲ್ಲವನ್ನು ಕೂಡ ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಬದಲಾಯಿಸಿಕೊಳ್ಳಬೇಕಾಗಿರುವಂಥ ಪರಿಸ್ಥಿತಿಯನ್ನು ಖಂಡಿತವಾಗಿ ಸದ್ಯದಲ್ಲೇ ಪರಿಹರಿಸಿಕೊಳ್ಳುತ್ತೀರಾ. ಈ ಸಮಯ ಮಾರ್ಚ್ ತಿಂಗಳು ಇನ್ನು 4-5 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಘಟನೆಗಳು ನಡೀತಾ ಹೋಗುತ್ತೆ. ನಿಮಗೆ ಹೊಸ ಜವಾಬ್ದಾರಿಗಳು ಸಿಗುತ್ತಾ ಹೋಗುತ್ತೆ. ನಿಮ್ಮ ಜೀವನವನ್ನು ಮುಂದಕ್ಕೆ ಕೊಂಡೊಯ್ಯೋದಕ್ಕೆ ಈ ಸಮಯದಲ್ಲಿ ಒಂದು ಸಣ್ಣ ಸಹಾಯ ಕೂಡ ನಿಮಗೆ ಉತ್ತಮವಾದ ಫಲಿತಾಂಶವನ್ನು ನೀಡುತ್ತದೆ. ಯಾರಿಗಾದರೂ ಒಂದು ಸಣ್ಣ ಉಪಕಾರವನ್ನು ನೀವು ಮಾಡಿದ್ದೇ ಆದಲ್ಲಿ, ದಯೆಯ ಮಾತು ಕೇಳಿ ಬಂದಲ್ಲಿ, ನಗುವನ್ನು ನೀಡಿದಲ್ಲಿ ನಿಮ್ಮ ಜೀವನದಲ್ಲಿ ಕಳೆದು ಹೋದಂಥ ಒಳ್ಳೆಯ ಶಕ್ತಿಯನ್ನು ಆಕರ್ಷಣೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ದೈವಿಕ ಅನುಗ್ರಹವು ನಿಮ್ಮ ಕಡೆಗೆ ವೇಗವಾಗಿ ಬರುತ್ತದೆ. ನಿಮ್ಮ ದಿನವು ಆರಂಭದ ರೀತಿಯಲ್ಲೇ ಮುಂದುವರಿತಾ ಹೋಗುತ್ತೆ. ಆದ್ದರಿಂದ ಈ ಸಂದರ್ಭದಲ್ಲಿ ಬೆಳಗ್ಗೆ ಎದ್ದೇಳಿದ ತಕ್ಷಣ ನೀವು ಒಂದು ನಿಮಿಷ ಕೃತಜ್ಞತೆಯನ್ನು ಅರ್ಪಿಸಬೇಕು. ಮನಸ್ಸನ್ನು ಯಾವಾಗಲೂ ಶಾಂತವಾಗಿ ಇಟ್ಟುಕೊಳ್ಳಬೇಕು. ನಿಮ್ಮ ಮನಸ್ಸು ಯಾವ ರೀತಿ ಆಲೋಚನೆ ಮಾಡುತ್ತೋ ಅದೇ ರೀತಿ ನಿಮ್ಮ ಜೀವನ ಸುಂದರವಾಗುತ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ಮಾನಸಿಕವಾದಂಥ ಒಂದು ಗಟ್ಟಿಯಾದಂಥ ನಿರ್ಧಾರಗಳ ಮೂಲಕ ಈ ಸಮಯದಲ್ಲಿ ನೀವು ಹೆಚ್ಚಿನ ಒಂದು ಲಾಭವನ್ನು ಬರಮಾಡಿಕೊಳ್ತೀರಾ ಸ್ನೇಹಿತರೆ. ಕೆ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಮನೆಯಲ್ಲಿ, ಮನಸ್ಸಿನಲ್ಲಿ ಹೊಸ ಬದಲಾವಣೆ ಖಂಡಿತವಾಗಿ ನಡೆಯುತ್ತದೆ. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ಆಕಸ್ಮಿಕವಾಗಿ ಬರುತ್ತಿರುವಂತಹ ವ್ಯಕ್ತಿಗಳು ಭವಿಷ್ಯದ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತಾರೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ವಿಶೇಷವಾಗಿ ಒಂದು ನಿರ್ದಿಷ್ಟದ ಅಕ್ಷರದಿಂದ ಪ್ರಾರಂಭವಾಗುವ
ಇಂತಹ ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂಥ ಸೂಚನೆಯನ್ನು ಕಾಣಬಹುದು. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುವಂಥ ವ್ಯಕ್ತಿ ಸಾಮಾನ್ಯ ಪರಿಚಯವಾಗಿರದೆ ವಿಧಿಯೇ ನಿಮ್ಮ ಬಳಿ ಕಳಿಸಿದಂಥ ಒಬ್ಬ ಮಾರ್ಗದರ್ಶಕನಂತೆ ಬರಬಹುದು. ಆರಂಭದಲ್ಲಿ ಈ ಸಣ್ಣ ಪರಿಚಯ ಮಾತುಕತೆ, ಕೆಲಸದ ಸಂಬಂಧ ಅಥವಾ ಸ್ನೇಹದ ರೂಪದಲ್ಲಿ ಶುರುವಾಗಬಹುದು. ಆದರೆ ನಿಧಾನವಾಗಿ ನೀವು ಗಮನಿಸುತ್ತೀರಾ, ಅವರ ಮಾತುಗಳು, ಸಲಹೆಗಳು ಮತ್ತು ಅವರ ಸಾನ್ನಿಧ್ಯ ನಿಮ್ಮ ಮನಸ್ಸಿಗೆ ಧೈರ್ಯ ಮತ್ತು ಹೊಸ ಆತ್ಮವಿಶ್ವಾಸವನ್ನು ನೀಡುತ್ತದೆ. ಈ ಹೊಸ ವ್ಯಕ್ತಿ ಬಂದ ನಂತರ ನಿಮ್ಮ ಜೀವನದಲ್ಲಿ ಮನಸ್ಥಿತಿಯಲ್ಲಿ ದೊಡ್ಡ ಬದಲಾವಣೆಗಳು ಖಂಡಿತವಾಗಿ ಕಂಡುಬರುತ್ತೆ. ಇದುವರೆಗೂ ಮನಸ್ಸಿನಲ್ಲಿ ಇದ್ದಂಥ ಅನುಮಾನಗಳು, ಆತಂಕಗಳು ನಿಧಾನವಾಗಿ ಕಡಿಮೆಯಾಗುತ್ತೆ. ನೀವು ಮಾಡಬೇಕು ಅಂತ ಯೋಚನೆ ಮಾಡಿ ಮುಂದೂಡಿದಂಥ ಕೆಲಸವನ್ನು ಪ್ರಾರಂಭಿಸುವುದಕ್ಕೆ ನಿಮಗೆ ಒಂದು ಪ್ರೇರೇಪಣೆ ಸಿಗುತ್ತೆ. ಎ ಅಕ್ಷರದಿಂದ ಪ್ರಾರಂಭವಾಗುವಂಥ ವಿಶೇಷವಾದ ವ್ಯಕ್ತಿ ಉದ್ಯೋಗ, ವ್ಯಾಪಾರ, ಆರ್ಥಿಕ ವಿಚಾರಗಳಲ್ಲಿ ಹೊಸ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡ್ತಾರೆ. ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನೇರವಾಗಿ ಸಹಾಯ ಮಾಡದೇ ಇದ್ದರೂ ಕೂಡ ಸರಿಯಾದ ಸಮಯದಲ್ಲಿ ನೀಡುವಂಥ ಒಂದು ಸಲಹೆ ನಿಮ್ಮ ಜೀವನವನ್ನು ಭವಿಷ್ಯವನ್ನು ಉತ್ತಮವಾಗಿದ್ದ ದಿಕ್ಕಿಗೆ ತಳ್ಳುತ್ತದೆ. ಒಟ್ಟಾರೆಯಾಗಿ ಮಕರ ರಾಶಿಯವರು ಸಹಜವಾಗಿ ನಾಯಕತ್ವ ಗುಣವನ್ನು ಹೊಂದಿರುವಂಥವರು. ಆದರೆ ಕೆಲವೊಮ್ಮೆ ಇವರು ದುರಹಂಕಾರ ಮತ್ತು ಒಂಟಿತನದ ಭಾವನೆಗಳಿಂದ ತಮ್ಮ ಭಾವನೆಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳುವುದಿಲ್ಲ. ಈ ಹೊಸ ವ್ಯಕ್ತಿ ನಿಮ್ಮೊಳಗಿನ ಗೋಡೆಯನ್ನು ನಿಧಾನವಾಗಿ ಒಡೆಯುತ್ತಾರೆ. ನೀವು ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳುವಂಥ ವಿಶ್ವಾಸದ ವ್ಯಕ್ತಿಯಾಗಿ ಬದಲಾಗುತ್ತಾರೆ. ಅವರೊಂದಿಗೆ ಮಾತನಾಡಿದ ನಂತರ ನಿಮ್ಮ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಇದು ಕೇವಲ ಸ್ನೇಹವಲ್ಲ, ಆತ್ಮೀಯತೆಯ ಬಂಧವಾಗುವ ಸಾಧ್ಯತೆ ಇದೆ. ಕುಟುಂಬ ಜೀವನದಲ್ಲಿ ಕೂಡ ಈ ಒಳ್ಳೆಯ ವ್ಯಕ್ತಿ ಆಗಮನ ನಿಮ್ಮ ಮನಸ್ಸಿಗೆ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಜನರ ಮನಸ್ಸನ್ನು ಬದಲಾವಣೆ ತರುವಲ್ಲಿ ಯಶಸ್ವಿಯಾಗುತ್ತೆ. ಮನೆಯಲ್ಲಿ ಇದ್ದಂತಹ ಕಲಹಗಳು ಕಡಿಮೆಯಾಗಬಹುದು. ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಸ್ಪಷ್ಟವಾಗುತ್ತದೆ. ಕೆಲವರಿಗೆ ಈ ವ್ಯಕ್ತಿ ಮದುವೆ ಯೋಗಕ್ಕೂ ಕೂಡ ಕಾರಣವಾಗಬಹುದು. ಹೀಗಿರುವಾಗ ಸಂಬಂಧವನ್ನು ಮತ್ತಷ್ಟು ಗಟ್ಟಿ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಬಹುದು. ಒಟ್ಟಾರೆಯಾಗಿ ನೀವು ಅದೃಷ್ಟವಂತರು ಮತ್ತು ನೆಮ್ಮದಿಯ ಜೀವನವನ್ನು ಕಂಡುಕೊಳ್ತೀರಾ. ಈ ರಾಶಿ ಚಕ್ರದವರಿಗೆ ಅನುಭವ ಆಗಿರುವಂಥ ಯಾವುದೇ ನಿರಾಸೆ ಮತ್ತು ವಿಫಲತೆಗಳ ನಂತರ ಈ ವ್ಯಕ್ತಿ ಆಸೆಯ ಬೆಳಕಾಗಿ ಕಂಡುಕೊಳ್ಳುತ್ತಾರೆ. ಸ್ನೇಹಿತರೆ, ನಿಮಗೆ ಹೀಗಿರುವಂತಹ ಸಂಬಂಧಗಳಲ್ಲಿ ಗಟ್ಟಿಯಾಗಿರುವಂಥ ಪಾತ್ರವನ್ನು ವಹಿಸುತ್ತಾರೆ. ಆದರೆ ಮಕರ ರಾಶಿಯವರ ಒಂದು ವಿಷಯವನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಹೊಸ ವ್ಯಕ್ತಿಯ ಮೇಲೆ ತಕ್ಷಣವೇ ನಂಬಿಕೆಯನ್ನು ಇಡಬಾರದು. ಸಮಯ ತೆಗೆದುಕೊಂಡು ಅವರನ್ನು ಅರ್ಥ ಮಾಡಿಕೊಳ್ಳುವುದು ಉತ್ತಮ. ನಿಮ್ಮ ಹೃದಯ ಒಳ್ಳೆಯದು, ಆದ್ದರಿಂದ ಜನರನ್ನು ಬೇಗ ನಂಬುವ ಸ್ವಭಾವ ಇರುತ್ತದೆ. ಆದ್ದರಿಂದ ನಿಧಾನವಾಗಿ ಸಂಬಂಧವನ್ನು ಬೆಳೆಸಿದರೆ ಅದು ದೀರ್ಘಕಾಲದವರೆಗೆ ಸಂತೋಷವನ್ನು ನೀಡುತ್ತದೆ. ಆಧ್ಯಾತ್ಮಿಕವಾಗಿ ನೋಡಿದರೂ ಕೂಡ ಮಕರ ರಾಶಿಯವರಿಗೆ ಈ ವ್ಯಕ್ತಿಯ ಆಗಮನ ನಿಮ್ಮ ಜೀವನದ ಕರ್ಮಫಲದ ಒಂದು ಭಾಗವಾಗಿರಬಹುದು. ನೀವು ಹಿಂದೆ ಮಾಡಿದ ಒಳ್ಳೆ ಕಾರ್ಯಗಳ ಫಲವಾಗಿ ಸಹಾಯ ಮಾಡುವ ಆತ್ಮಗಳು ನಿಮ್ಮ ಜೀವನಕ್ಕೆ ಬರ್ತವೆ. ಒಟ್ಟಾರೆಯಾಗಿ ಸಮಯದಲ್ಲಿ ದೇವರ ಆರಾಧನೆ, ಸೂರ್ಯನಿಗೆ ನಮಸ್ಕಾರ ಮಾಡೋದು, ದುರ್ಗಾದೇವಿ ಪೂಜೆ ಮಾಡೋದು ಖಂಡಿತವಾಗಿ ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡುತ್ತೆ, ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತೆ. ನೀವು ಅಂದುಕೊಂಡಂತಹ ಕೆಲಸದಲ್ಲಿ ವಿಶೇಷವಾದ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಈ ವ್ಯಕ್ತಿ ಸಹಾಯವನ್ನು ಮಾಡ್ತಾರೆ. ನಿಮ್ಮ ಭಾಗ್ಯವು ಕೂಡ ಇನ್ನಷ್ಟು ಬಲಪಡಿಸುತ್ತದೆ. ಖಂಡಿತವಾಗಿ ಈ ಕೆ ಅಕ್ಷರದ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ಅದು ಕೇವಲ ಪರಿಚಯವಲ್ಲ, ಹೊಸ ಅಧ್ಯಯನದ ಆರಂಭವಾಗಬಹುದು. ನಿಮ್ಮ ವಿಶ್ವಾಸಕ್ಕೆ ಹೆಚ್ಚಬಹುದು, ಜೀವನದ ಗುರಿ ಸ್ಪಷ್ಟವಾಗಬಹುದು ಮತ್ತು ಮನಸ್ಸಿನ ಸಂತೋಷ ಹೆಚ್ಚಾಗುವುದರ ಜೊತೆಗೆ ಪ್ರಮುಖವಾದ ಲಕ್ಷಣಗಳು ಈ ರಾಶಿ ಜೀವನದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ. ಖಂಡಿತವಾಗಿ ಒಂದು ಭೇಟಿ ನಿಮಗೆ ಟರ್ನಿಂಗ್ ಪಾಯಿಂಟ್ ಆಗಿ ಉಳಿಯುತ್ತೆ. ನಿಮ್ಮ ಮನಸ್ಸು ಹೆಚ್ಚು ತೆರೆದುಕೊಳ್ಳುತ್ತೆ, ಒಳ್ಳೆಯ ಅವಕಾಶವನ್ನು ಸ್ವೀಕರಿಸುತ್ತೆ. ಒಟ್ಟಾರೆಯಾಗಿ ನಿಮ್ಮ ಮುಂಬರುವ ದಿನಗಳು ಅದ್ಭುತವಾಗಿರುವಂತಹ ಬೆಳಕಿನ ಸಮಯ. ಈ ಬೆಳಕನ್ನು ಆನಂದಿಸುವುದು ನಿಮ್ಮ ಕರ್ತವ್ಯವಾಗಿರುತ್ತೆ. ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ದೇವರ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಕೈ ಹಿಡಿಯುತ್ತೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಾರಣಗಳು ಬೇಕಾಗಿಲ್ಲ. ಸಂತೋಷವಾಗಿರಲು ಹಣವೇ ಮುಖ್ಯವಲ್ಲ ಎನ್ನುವಂಥ ಹಲವಾರು ರೀತಿಯ ಪಾಠಗಳು ಜೀವನದಲ್ಲಿ ಸಿಗುತ್ತಾ ಹೋಗುತ್ತೆ. ಈ ರಾಶಿ ಚಕ್ರದವರ ಬಾಳು ಬಂಗಾರವಾಗುವುದರ ಜೊತೆಗೆ ಇನ್ನು ಮುಂದೆ ನೆಮ್ಮದಿಯನ್ನು ಕಂಡುಕೊಳ್ತಾ ಹೋಗ್ತೀರಾ. ನಿಮ್ಮ ಎಲ್ಲ ರೀತಿಯ ತೊಂದರೆಗಳು, ಸರ್ವ ಸಮಸ್ಯೆಗಳು ಪರಿಹಾರವಾಗುತ್ತದೆ. ಸ್ನೇಹಿತರೆ, ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಶಕ್ತಿ, ಸಾಮರಸ್ಯ, ವಿಶೇಷವಾದ ಮಾರ್ಗದರ್ಶನವನ್ನು ತುಂಬುತ್ತಾರೆ. ಖಂಡಿತವಾಗಿ ಮಕರ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂಥ ಘಟನೆಗಳು ಸಾಮಾನ್ಯವಾದುದಲ್ಲ. ಬಹಳಷ್ಟು ಕಷ್ಟವನ್ನು ಪಟ್ಟಿದ್ದೀರಾ, ಶ್ರಮವನ್ನು ಪಟ್ಟಿದ್ದೀರಾ, ಜವಾಬ್ದಾರಿಯುತವಾಗಿ ನಿಮ್ಮ ಜೀವನವನ್ನು ನಿಧಾನವಾಗಿ ಕಟ್ಟಿಕೊಳ್ಳುವಂತಹ ಸ್ವಭಾವವನ್ನು ಹೊಂದಿದ್ದೀರಾ. ಆದರೆ ಕೆಲ ಸಮಯಗಳಲ್ಲಿ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಮ್ಮ ಜೀವನದಲ್ಲಿ ಸ್ಥಗಿತಗೊಂಡಂತಹ ಕೆಲಸಗಳು, ಮನಸ್ಸಿನ ಒತ್ತಡ, ಆರ್ಥಿಕ ಸಮಸ್ಯೆ ಅಥವಾ ಸಂಬಂಧಗಳ ಗೊಂದಲ ಕಾಣಿಸಿಕೊಳ್ಳುತ್ತಾ ಇದೆ. ಇಂತಹ ಸಮಯದಲ್ಲಿ ಕೆ ಅಕ್ಷರದ ವ್ಯಕ್ತಿಯ ಪ್ರವೇಶ ನಿಮ್ಮ ಜೀವನದಲ್ಲಿ ಹೊಸ ರೇಷ್ಮೆ ಅಂದರೆ
ಹೊಸ ದಿಕ್ಕು, ಹೊಸದಾದ ಹೊಸ ಚೈತನ್ಯವನ್ನು ತರಲು ಕಾರಣವಾಗುತ್ತೆ. ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ಮೊದಲಿಗೆ ದೊಡ್ಡ ಬದಲಾವಣೆ ಆಗುವಂತೆ ಕಾಣದೇ ಇರಬಹುದು. ಸಾಮಾನ್ಯ ಪರಿಚಯ, ಸಾಮಾನ್ಯ ಸಂಬಂಧದಂತೆ ಅನಿಸಬಹುದು. ಆದರೆ ಮಕರ ರಾಶಿಯವರು ತಮ್ಮ ಸಮಸ್ಯೆಗಳನ್ನು ತಮ್ಮೊಳಗೆ ಇಟ್ಟುಕೊಳ್ಳುತ್ತಾರೆ. ಅದಕ್ಕೆ ಪರಿಹಾರ ಬೇಕು ಅಂದರೆ ನೀವು ಖಂಡಿತ ವ್ಯಕ್ತಿಗಳ ಜೊತೆ ನೀವು ಮಾತನಾಡಬೇಕು. ನಿಮಗಿರುವಂಥ ಗೊಂದಲವನ್ನು ಪರಿಹಾರ ಮಾಡಿಕೊಳ್ಳಬೇಕು. ಈ ವ್ಯಕ್ತಿ ನಿಮ್ಮ ಚಿಂತನೆಯನ್ನು ಬದಲಾಯಿಸುತ್ತಾರೆ. ನೀವು ಇಲ್ಲಿಯವರೆಗೆ ಭಯದಿಂದ, ಅನುಮಾನದಿಂದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಎದುರುಕೊಳ್ತಾ ಇದ್ದರೆ ಅವರು ನಿಮಗೆ ಧೈರ್ಯವನ್ನು ತುಂಬುತ್ತಾರೆ. ಹೊಸ ಅವಕಾಶದ ಬಗ್ಗೆ ಸೂಚನೆಯನ್ನು ನೀಡ್ತಾರೆ. ಕೆಲವರಿಗೆ ಉದ್ಯೋಗ ಬದಲಾವಣೆ ಉತ್ಪತ್ತಿಯಾಗಿರುವಂತಹ ಸಮಯವಾಗಬಹುದು. ಹೊಸ ಸಂದರ್ಭದಲ್ಲಿ ಈ ಸಮಯದಲ್ಲಿ ನಿಮ್ಮ ಭಾಗ್ಯದ ಬಾಗಿಲನ್ನು ತೆರೆಯುವುದಕ್ಕೆ ಸಹಾಯ ಮಾಡ್ತಾರೆ. ಈ ಸಮಯ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸರಿ ಹೋಗುವಂತಹ ಸಮಯ. ಸಂಪೂರ್ಣವಾಗಿ ನೀವು ಮಾಡುವಂಥ ಕೆಲಸದಲ್ಲಿ ಲಾಭವನ್ನು ಕಂಡುಕೊಳ್ಳುವಂಥ ಸಮಯ ಸ್ನೇಹಿತರೆ. ಒಟ್ಟಿನಲ್ಲಿ ಈ ಅಕ್ಷರದ ಅಂದರೆ ಕೆ ಅಕ್ಷರದ ವ್ಯಕ್ತಿಯಿಂದ ನಿಮ್ಮ ಜೀವನವೇ ಸಂಪೂರ್ಣವಾಗಿ ಬದಲಾಗಲಿದೆ. ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಸ್ನೇಹವಿದ್ದರೆ ಖಂಡಿತ ಒಳ್ಳೆಯದಾಗುತ್ತದೆ ಸ್ನೇಹಿತರೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ ಸ್ನೇಹಿತರೆ.